ದಿನ ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ, ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು, ನನ್ನ ಜೊತೆಯಲ್ಲಿ ಜೈ ಭೀಮ್ ಅಖಿಲ ಕರ್ನಾಟಕ ದಲಿತ ಕ್ರಿಯಾ ಸಮಿತಿಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ BR ಮುನ್ರಾಜ್ ಇದ್ದಾರೆ. ಬಲಗಡೆಗೆ ನಮ್ಮ ರಾಜ್ಯ ಮಟ್ಟದ ದಲಿತ ಮುಖಂಡರಾಗಿರ್ತಕ್ಕಂಥ ಕೇಶವ ಮೂರ್ತಿಯವರು, ಹಾಗೆಯೇ ಲಯನ್ ಬಾಲಕೃಷ್ಣ ಅವರು, ಭಾಗ್ಯಮ್ಮ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಅದಕ್ಕೆ ನೂತನವಾಗಿ ಮೇ ತಿಂಗಳಲ್ಲಿ ನೇಮಕ ಮಾಡಿರ್ತಕ್ಕಂಥ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು 3 ಜನ ಸದಸ್ಯರು ಕಾಯ್ದೆ ಮತ್ತು ಕಾನೂನು ಪ್ರಕಾರ ಅಧ್ಯಕ್ಷರನ್ನು ಮತ್ತು 6 ಜನ ಸದಸ್ಯರನ್ನು ಏಕಕಾಲಕ್ಕೆ ನೇಮಕ ಮಾಡಬೇಕಂತೇಳಿ ಮಕ್ಕಳ ಹಕ್ಕುಗಳ ಕಾಯ್ದೆ ಹೇಳುತ್ತೆ. ಆದರೆ ಹೊಸದಾಗಿ ಹೊರಡಿಸಿರ್ತಕ್ಕಂಥ ಆದೇಶದಲ್ಲಿ ಒಬ್ಬರು ಅಧ್ಯಕ್ಷರು ತಮಗೆ ಬೇಕಾಗಿರ್ತಕ್ಕಂಥ 3 ಸದಸ್ಯರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರಾಗಬೇಕಾಗಿರ್ತಕ್ಕಂಥದ್ದು ಕನಿಷ್ಠ ಅವರಿಗೆ 10 ವರ್ಷಗಳ ಅನುಭವ ಇರಬೇಕು. ಜೊತೆಗೆ ರೀಜನಲ್ ಬ್ಯಾಲೆನ್ಸ್ ಇರಬೇಕು, ಪ್ರಾಂತೀಯವಾಗಿ ಪ್ರಾತಿನಿಧ್ಯ ಇರಬೇಕು. ಈಗ ರಚನೆ ಆಗಿರ್ತಕ್ಕಂಥ ಹೊಸ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು 3 ಜನ ಸದಸ್ಯರಿದ್ದಾರೆ. ಈ 4 ಜನಕ್ಕೂ 10 ವರ್ಷಗಳ ಅನುಭವ ಇರುವಂಥ ಯಾವ ದಾಖಲೆಯೂ ಇಲ್ಲ. ಎರಡನೇದು, ಮಕ್ಕಳ ಹಕ್ಕುಗಳ ರಕ್ಷಣೆಯಲ್ಲಿ ಯಾವ ಫೀಲ್ಡ್ ವರ್ಕು ಇಲ್ಲ. ಅವರು ಒಂದೇ ರೀಜನಲ್ಲಿ, ಒಂದೇ ಪ್ರಾದೇಶಿಕವಾಗಿರ್ತಕ್ಕಂಥ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥವ್ರನ್ನ ಮಾಡಿದ್ದಾರೆ. ಈ ರೀತಿಯ ಮಾನದಂಡಗಳ ಉಲ್ಲಂಘನೆಯಾದ ಸಮಿತಿ ಯಾವುದೋ ಕಾರಣಕ್ಕಾಗಿ, ಯಾವುದೋ ದುರುದ್ದೇಶಕ್ಕಾಗಿ ಆಯ್ಕೆ ಆಗಿರೋ ರೀತಿಯಲ್ಲಿ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಈಗಾಗಲೇ ಇದರ ವಿರುದ್ಧ ಅನೇಕ ಜನ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಮತ್ತು ಅರ್ಹ ವ್ಯಕ್ತಿಗಳು ಈ ಬಗ್ಗೆ ಭಾಳ ನೊಂದು ಇವತ್ತು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಕ್ಕಂಥ ಕೆಲಸಕ್ಕೆ ಬಂದಿದ್ದಾರೆ. ನೊಂದಂಥವರು, ಅರ್ಹ ವ್ಯಕ್ತಿಗಳಾಗಿರ್ತಕ್ಕಂಥವರು ಈ ಆಯೋಗಕ್ಕೆ ಅಧ್ಯಕ್ಷರಾಗಬೇಕು. ಹಾಗೆಯೇ ಅನುಭವ ಇರತಕ್ಕಂಥ ಸದಸ್ಯರು ಕೂಡ ಬೇಕು. ಈ ಕಾರಣಕ್ಕಾಗಿ ದಲಿತ ಸಂಘಟನೆಗಳ ಒಕ್ಕೂಟ ನಿನ್ನೆ ಮುಖ್ಯಮಂತ್ರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ವಿ. ಆ ಮನವಿ ಪತ್ರದ ಪ್ರತಿಯನ್ನು ನಮ್ಮ ಪತ್ರಿಕಾ ಹೇಳಿಕೆಗೆ ಇವತ್ತು ತಮಗೆ ತಲುಪಿಸ್ತಾ ಇದ್ದೀವಿ. ಎರಡನೇದು, ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಮುಖ್ಯಮಂತ್ರಿನೂ ಕನ್ಸಲ್ಟ್ ಮಾಡಿಲ್ಲ. ತಮಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಯಾವುದೋ ಒಬ್ಬ ಸ್ವಾಮೀಜಿ ಹೇಳಿದ್ರು ಅಂತೇಳಿ, ಯಾವ ಅನುಭವನೂ ಇಲ್ಲದೆ ಇರತಕ್ಕಂಥ ಸ್ವಾಮೀಜಿ ಹೇಳಿದ್ರು ಅಂತೇಳಿ ಸಂತೋಷ್ ಕುಮಾರ್ ಅನ್ನೊಬ್ಬ ವ್ಯಕ್ತಿನ ಒಬ್ಬ ಖಾಸಗಿ ಶಿಕ್ಷಣ ಸಂಸ್ಥೆಯ ಮಾಲೀಕ ದಂಧೆಗಾಗಿ ಅಧ್ಯಕ್ಷ ಆಗಿರ್ತಕ್ಕಂಥದ್ದು. ತಮಗೆ ಗೊತ್ತಿದೆ, ಖಾಸಗಿ ಶಾಲೆಗಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಮಕ್ಕಳ ಹಕ್ಕುಗಳ ರಕ್ಷಣೆ ಹೆಸರಲ್ಲಿ ದಂಧೆ ಮಾಡ್ತಕ್ಕಂಥ ಅನೇಕ ಪ್ರಕರಣಗಳು ಈ ಆಯೋಗದ ಮೂಲಕ ನಡೆದಿದೆ. ಅಂಥ ಹಗರಣಗಳು ಆಗದೇ ಇರೋ ರೀತಿಯಲ್ಲಿ, ದಂಧೆಗಳು ಅವಕಾಶ ಇಲ್ಲದೆ ಇರೋ ರೀತಿಯಲ್ಲಿ ಹೊಸ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ನೇಮಕ ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ದಲಿತ ಚಳುವಳಿಯಿಂದ ಇದೇ ಕೆಲಸಕ್ಕಾಗಿ ಕಳೆದ 20 ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ವೈ ಮರಿಸ್ವಾಮಿಯವರು ಇನ್ಚಾರ್ಜ್ ಅಧ್ಯಕ್ಷರು ಆಗಿದ್ದರು ಮತ್ತು ಸದಸ್ಯರು ಆಗಿದ್ದರು. ಅಂಥವರನ್ನು ಪಕ್ಕಕ್ಕೆ ಸರಿಸಿ, ಪಟ್ಟಿಯಲ್ಲಿ ಅವರ ಹೆಸರಿದೆ, ಅವರ ಹೆಸರನ್ನು ಪಕ್ಕಕ್ಕೆ ಸರಿಸಿ ಇದಕ್ಕೆ ಸಂಬಂಧಪಡದೇ ಇರತಕ್ಕಂಥವರನ್ನು ಆಯ್ಕೆ ಮಾಡಿರುವಂಥದ್ದು ಕಾನೂನು ಉಲ್ಲಂಘನೆ, ಕಾಯ್ದೆ ಉಲ್ಲಂಘನೆ, ಮಾನದಂಡಗಳ ಉಲ್ಲಂಘನೆ. ದಲಿತ ಸಂಘಟನೆಗಳ ಒಕ್ಕೂಟ DK ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಮನವಿ ಪತ್ರಕ್ಕೆ ಅವರು ಬೆಲೆ ಕೊಡಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿಸಿರ್ತಕ್ಕಂಥ ನೇಮಕಾತಿಯನ್ನು ಈ ಕೂಡಲೇ ರದ್ದುಪಡಿಸಬೇಕು ಮತ್ತು ಮುಂದೆ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಆಕೆಯ ಮೂಲಕ ನಡೆದಿರ್ತಕ್ಕಂಥ ಈ ದಿಕ್ಕು ತಪ್ಪಿದ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕಾತಿ ಊರ್ಜಿತ ಆಗಬಾರ್ದು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. DK ಶಿವಕುಮಾರ್ ಏನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅವ್ರಿಗೆ ಬೇಕಾದರೆ ಯಾವುದೇ ಇಲಾಖೆ ಕೊಡಲಿ, ಆದರೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಕೊಡಬಾರ್ದು. ಕೊಟ್ಟ ದಿವಸನೇ ನಮ್ಮ ಪ್ರತಿಭಟನೆ ಆರಂಭ ಆಗುತ್ತೆ. DK ಶಿವಕುಮಾರ್ ಮನೆ ಮುಂದೆನೇ ಪ್ರತಿಭಟನೆ ಪ್ರಾರಂಭ ಆಗುತ್ತೆ ಅನ್ನೋ ಮಾತನ್ನು ಹೇಳಿ
ಮರುಸ್ವಾಮಿ ಅಂತ ಅವರನ್ನು ಅಧ್ಯಕ್ಷರು ಮಾಡಲಿ. ಅವರ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರತಕ್ಕಂಥ ವ್ಯಕ್ತಿಗಳನ್ನು ಮತ್ತು ರಿಸೋರ್ಸ್ಫುಲ್ ಪರ್ಸನ್ಸನ್ನು, ಪೊಟೆನ್ಷಿಯಲ್ ಪರ್ಸನ್ಸನ್ನು ಅವರು 6 ಜನ ಆಯೋಗದ ಸದಸ್ಯರನ್ನಾಗಿ ನೇಮಕ ಮಾಡಲಿ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ವಿ. ಇದನ್ನು ಉಲ್ಲಂಘನೆ ಮಾಡಿದ್ರೆ, ರದ್ದು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ರಾಜ್ಯವ್ಯಾಪಿ ಮಕ್ಕಳ ಹಕ್ಕುಗಳ ರಕ್ಷಣಾ ಜನಾಂದೋಲನವನ್ನು ಆರಂಭ ಮಾಡಬೇಕಾಗಿತ್ತು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.